ಆ್ಯಕ್ಚುಲಿ ಇವಾಗ ನಾವು ನೋಡೋದಿದ್ರೆ ಸಾಕಷ್ಟು ಸಿನಿಮಾಗಳಲ್ಲಿ ಈ ಫ್ಯಾಮಿಲಿ ಡ್ರಾಮಾಗಳು ಬರೋದು ತುಂಬ ಕಡಿಮೆ ಆಗಿದೆ ಸಂಖ್ಯೆಗಳು. ಏನಂದರೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಿರ್ಬೋದು, ಬಿಗ್ ಬಜೆಟ್ ಸಿನಿಮಾಗಳಲ್ಲೆಲ್ಲ ಹೀರೋಯಿನ್ಗಳಿಗೆ ಸ್ಕೋಪ್ ತುಂಬ ಕಡಿಮೆ ಇಟ್ಟಿರ್ತಾರೆ. ಇದರಲ್ಲಿ ಇಬ್ಬರು ಹೀರೋಯಿನ್ಸ್ಗಳಿದ್ದಾರೆ. ಸೊ ಆಲ್ರೆಡಿ ಒಂದು ಹೀರೋಯಿನ್ ಅಂದ್ರೆ ನನ್ನ ಸ್ಕೋಪ್ ಎಷ್ಟಿದೆ ಅಂದರೆ ಇವಾಗ ಅವೆಲ್ಲ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಇಬ್ಬರು ಹೀರೋಯಿನ್ ಅಂದಿದ ತಕ್ಷಣ? ಸರ್ ಕತೆ ಹೇಳುವಾಗ ತುಂಬ ಕ್ಲಿಯರಾಗಿ ಹೇಳಿದ್ರು, ಇಲ್ಲಿ ನಾನು ಹೀರೋ ಅಲ್ಲ, ನೀನು ಹೀರೋಯಿನ್ ಅಲ್ಲ, ಆರೋ ಹೀರೋಯಿನ್ ಅಲ್ಲ, ಬಟ್ 5 ಕ್ಯಾರೆಕ್ಟರ್ಸ್ ಇದೆ. ಅನೀಸ್ ಸರು, ನಾನು, ಆರೋಹಿ, ರಾಜೀವ್ ಕನಕಲ ಸರು ಮತ್ತು ನಾಟ್ಯ. ಸೊ 5 ಜನಕ್ಕೆ ತುಂಬ ಇಂಪಾರ್ಟೆನ್ಸ್ ಇದೆ, ಅವ್ರದ್ದೇ ಆದಂಥ ಇಂಪಾರ್ಟೆನ್ಸ್ ಇದೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಮ್ಮ 5 ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ಇಡೀ ಸಿನಿಮಾ ನಮ್ಮ 5 ಕ್ಯಾರೆಕ್ಟರ್ಸ್ ಮೇಲಿದೆ. ಸೊ ವೆರಿ ಗುಡ್ ಕಂಟೆಂಟ್, ಸ್ಟೋರಿ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಮೇನ್ ಹೀರೋ ಅಂದರೆ ಸ್ಟೋರಿ, ಹೀರೋಯಿನ್ ಹೀರೋ ಎಲ್ಲ ಸ್ಟೋರಿ ಆ್ಯಂಡ್ ಕಂಟೆಂಟ್. ಸೊ ಅದಕ್ಕೋಸ್ಕರ ನನಗೆ ಈ ಥರ ಸಿನಿಮಾ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು. ನನಗೆ ಕಾಮಿಡಿಯಿಂದ ತುಂಬ ಇಷ್ಟ. ಮೂವಿಯಲ್ಲಿ ಹ್ಯೂಮರ್ ಆಗಿರಲಿ, ಕಾಮಿಡಿ ಆಗಿರಲಿ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಸ್ಟೋರಿ ತುಂಬ ಇಷ್ಟ ಆಗಿ ಒಪ್ಕೊಂಡಿತ್ತು.